ಇನ್ನೇನ್ರಿ ಮತ್ತೆ ಹೊರಗಡೆ ನೋಡಿದ್ರೆ ನೀವು ದೊಡ್ಡ ಬಿಸ್ನೆಸ್ ಮೆನ್, ದೇಸಿ ಡಿಸೈನ್ಸ್ ಓನರ್ ರಾಜೇಂದ್ರ ಪ್ರಸಾದ್. ಜನ ನಿಮ್ ಮುಂದೆ ಕೈ ಕೊಟ್ಕೊಂಡು ನಿಲ್ತಾರೆ. ನೀವು ನೋಡಿದ್ರೆ ಲ್ಯಾಡರ್ ಹತ್ಕೊಂಡು ಡೆಕೋರೇಷನ್ ಕೆಲಸ ಮಾಡ್ಕೊಂಡು ನಿಂತಿದ್ದೀರಲ್ಲ, ಮೊದಲು ಇಳಿರಿ ಕೆಳಗಡೆ. ಬೆಳಗ್ಗೆ ನಮ್ಮನೆಗೆ 4 ನ್ಯೂಸ್ ಪೇಪರ್ ಬಂತು, 2 ಕನ್ನಡ, ನಿನ್ ಶೋಕಿಗೆ 2 ಇಂಗ್ಲಿಷ್. ಎಲ್ಲ ಪೇಪರು ಓದ್ದೆ. ಯಾವ್ದ್ರಲ್ಲೂ ಈ ಬಿಸ್ನೆಸ್ ಮೆನ್ಗಳು ಮನೇಲಿ ಕೆಲಸ ಮಾಡಲ್ಲ ಅಂತ ಸುದ್ದಿ ಬಂದಿಲ್ವಲ್ಲ. ಇವತ್ತು ನನ್ನ ಮಗಳು ಆ್ಯನಿವರ್ಸರಿ. ನನ್ನ ಕೈಲಾಗಿದ್ರೆ ಇಡೀ ಮನೆ ಇಂಚಿಂಚು ನಾನೇ ಅಲಂಕಾರ ಮಾಡ್ತಿದ್ದೆ. ಇವತ್ತಿನ ದಿನ ಅಂದರೆ ಅಷ್ಟು ಖುಷಿ ನನಗೆ. ಪಾರ್ವತಿ ಆನಿವರ್ಸರಿ ಮರ್ತು ಹೋಗಲ್ಲ. ಈ ದಿನ ಬಂತು ಅಂದ್ರೆ ನನಗೆ ಇರಿಟೇಟ್ ಆಗತ್ತೆ. ಮಗಳ ಮದ್ವೆ ಬಗ್ಗೆ ಎಷ್ಟು ಕನ್ಸ್ ಕಂಡಿದ್ದೆ, ಎಂಥೆಂಥ ಒಳ್ಳೆ ಸಂಬಂಧ ಬಂದಿತ್ತು. ಆದ್ರೆ ನಿಮಗ್ ಹೇಳಿ ಏನ್ ಪ್ರಯೋಜನ? ಮಗಳ ವಿಷಯ ಅಂತ ಬಂದಾಗ ನೀವ್ ನಿಮ್ ಮಾತೆ ಕೇಳಲ್ಲ, ಇನ್ ನನ್ ಮಾತೆ ಎಲ್ಲಿ ನಡೆಯುತ್ತೆ? ಅದ್ ಏನ್ ಮಾಡ್ತಿರೋ ಮಾಡಿ. ನಿಮಗ್ ಕಾಫಿ ಕಳಿಸ್ಲಾ? ಇದು ನೋಡು ನನ್ನ ಯಜಮಾನಿ ಆಡೋ ಮಾತು. ಅದ್ ಸರಿ, ಪಾರ್ವತಿಯಲ್ಲಿ ಇವತ್ತವಳ ಆನಿವರ್ಸರಿ ಅಂತ ಕುಣಿತಿರ್ಬೇಕಿತ್ತಲ್ಲ. ಸೂರ್ಯ ಕೊಡ್ಸಿದ ಸ್ಕೂಟಿಗೆ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋದ್ಲು. ಚಿನ್ನದಂಗಡಿ ಅವರಿಗೆ ಕಬ್ನ ಕೊಟ್ಟ ಹಾಗೆ. ಬಿಡಿ, ಹೋಗುವಾಗ ಒಂದ್ ಮಾತ್ ಕೂಡ ಹೇಳ್ದೆ ಹೋಗ್ತಾಳೆ ಈ ಹುಡುಗಿ. ಅವಳೇನ್ ಸ್ಕೂಲ್ ಹುಡುಗಿನ? 33 ವರ್ಷ ಆಗಿದೆ. ಕತ್ತಲ್ ಕರಿಮಣಿ ಬಂದಿದೆ. ಅವಳಿಗೂ ಅಲ್ಲಿ ಇಲ್ಲಿ ಅಂತ ಹೋಗೋದಿರುತ್ತೆ. ನೀನು ಅವಳ ವಿಷಯನ ಬಿಟ್ಟು ನಿನ್ನ ಗಂಡಂಗೇನು ಕಾಫಿ ಕಳಿಸ್ತೀನಿ ಅಂತಿದ್ದಲ್ಲ, ಹೋಗು ಕಳಿಸೋ. ಹಾಗೆ ನಮಗೆ ಇನ್ನಿಬ್ರು ಮಕ್ಕಳಿದಾರಲ್ಲ, ಅವ್ರೇನ್ ಮಾಡ್ತಾ ಇದಾರೆ ಅಂತ ನೋಡು. ಬದುಕಿನ ಹಾದಿಯಲ್ಲಿ ಮೌನವಾಗಿದ್ದು ಎಲ್ಲವನ್ನು ಸರಿದೂಗಿಸುವ ಗುಣವೇ ಗೃಹಿಣಿಯ ಅತಿ ದೊಡ್ಡ ಸಂಭ್ರಮ. ಜೀವನ ಅಂದ್ರೆ ಕೇವಲ ಬದುಕೋದಲ್ಲ, ಜೀವನ ಅಂದ್ರೆ ಪ್ರತಿ ಕ್ಷಣನೂ ಜೀವಿಸೋದು. ಕಾಫಿ ತಗೊಳ್ಳಿ. ಆಹಾ, ಎಂತ ಸಾಲು! ಜೀವನ ಅಂದ್ರೆ ಕೇವಲ ಬದುಕೋದಲ್ಲ, ಜೀವನ ಅಂದ್ರೆ ಪ್ರತಿ ಕ್ಷಣನೂ ಜೀವಿಸೋದು. ಜೀವಿಸ್ಬೇಕು ಅಂತ ಗೊತ್ತಿದೆ, ಆದ್ರೆ ಹೇಗೆ, ಯಾವ ರೀತಿ ಅನ್ನೋದು ಮಾತ್ರ ಇವತ್ತಿಗೂ ನಂಗೆ ಅರ್ಥ ಆಗಿಲ್ಲ. ಹೋಗ್ಲಿ ಬಿಡಿ, ಕಾಫಿ ತಗೊಳ್ಳಿ. ರೀ, ಇವತ್ತು ಫಿಲ್ಟರ್ ಕಾಫಿ ಬೆರೆಸಿದ್ದು ನಾನೇ. ಎಲ್ಲವೂ ನಶ್ವರ, ಬಾಯಿ ರುಚಿಗೇನೋ ಬೇಕು, ಕುಡಿತೀವಿ. ಇವತ್ತು ನನ್ನ ತಂಗಿ ಮದುವೆ ಆಗಿರೋ ದಿನ ಅಲ್ವಾ? ಎಲ್ಲಿ ಅವಳು? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಐಡಿಯಲ್ ಕಪಲ್ ಅಂದ್ರೆ ಅವರೇ ನೋಡಿ. ಇವತ್ತು ಆನಿವರ್ಸರಿಗೆ ಸೂರ್ಯ ಮರೀದೆ ಅವಳು ಗಿಫ್ಟ್ ಕೊಟ್ಟಿದ್ದಾರೆ. ಮನೆ ತುಂಬಾ ಅಷ್ಟು ದೊಡ್ಡ ದೊಡ್ಡ ಕಾರ್ಗಳಿದ್ರು ತನಗಿಷ್ಟ ಅಂತ ಸೂರ್ಯ ಪ್ರೀತಿಯಿಂದ ಸ್ಕೂಟಿ ಕೊಡ್ಸಿದಾರಲ್ಲ, ಅದಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಬೆಳಗ್ಗೆನೆ ಎದ್ದು ನಮ್ಮ ಪಾರ್ವತಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಒಳ್ಳೇದು. ಹಾ, ನಾನು ಆಗ್ಲೇ ನಿನ್ಗೆ ಓದ್ ಹೇಳದ್ನಲ್ಲ, ನಿನ್ಗೆ ಅರ್ಥ ಆಗಿಲ್ಲ ಅಂದ್ಯಲ್ಲ, ಇದನ್ನೇ ನಾನು ಹೇಳಕ್ ಹೊರಟಿದ್ದು. ಜೀವನ ಅಂದ್ರೆ ಬರೀ ಓಡ್ತಾ ಇರೋದಲ್ಲ, ಒಂಚೂರು ನಿಲ್ಬೇಕು, ನಿಂತು ಒಳ್ಳೇದನ್ನ ಆಸ್ವಾದನೆ ಮಾಡಬೇಕು. ಅದನ್ನೇ ಜೀವಿಸೋದು ಅನ್ನೋದು, ಅದೇ ಖುಷಿ ಕೊಡೋದು. ನಾನಿಲ್ಲಿ ಈ ಥರ ಕೋಟ್ ಓದ್ಕೊಂಡು ಕೂತಿದ್ದೀನಿ, ಅಲ್ಲಿ ನನ್ನ ತಂಗಿ ಅದನ್ನೇ ಬದುಕ್ತಿದ್ದಾಳೆ. ಪಾರ್ವತಿ ಲಕ್ಕಿ ಹೆಂಡತಿ. ಹ್ಯಾಪಿ ಆನಿವರ್ಸರಿ ಫ್ರಮ್ ಲಕ್ಕಿ ಹೆಂಡತಿ ಟು ಮುದ್ದು ಗಂಡ. ಹ್ಯಾಪಿ ಆನಿವರ್ಸರಿ ಟು ಯು ಟು ಹೆಂಡತಿ. ನನ್ ಗಂಡ ಸುಂದರ ಅಂತ ಗೊತ್ತು, ಆದ್ರೆ ಒದ್ದೆ ಕೂದಲಿಟ್ಕೊಂಡು ಕನ್ನಡಿ ಮುಂದೆ ನಿಂತ್ಕೋಬೇಡಿ. ಕಬೋರ್ಡ್ ಅಲ್ಲಿ ಪೇಸ್ಟಲ್ ಹಸಿರು ಶರ್ಟು, ಮ್ಯಾಚಿಂಗ್ ಪ್ಯಾಂಟು ಇಟ್ಟಿದ್ದೀನಿ. ಎವರ್ಗ್ರೀನ್ ನೆನಪುಗಳ ಹ್ಯಾಪಿ ಆನಿವರ್ಸರಿ. ಪ್ರೀತಿ ಟೈಮ್ ನೋಡ್ಕೊಂಡು ಹುಟ್ಟಲ್ಲ. ಸಮಯದ ಏಟಿಗೆ ಕರಗದಂತ ಪ್ರೀತಿ ನೀವ್ ಕೊಟ್ಟಿದ್ದೀರಾ. ವಾಚ್ ನಾನ್ ಸೆಲೆಕ್ಟ್ ಮಾಡಿದ್ದೀನಿ. ಬೇರೆ ದಿನ ಆಗಿದ್ರೆ ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ, ಆದ್ರೆ ನಿಮ್ಮ ಡ್ರೆಸ್ಗೆ ಮ್ಯಾಚ್ ಆಗತ್ತೆ ಅಂತ ಇವತ್ತೊಂದ್ ದಿನ ಕ್ಯಾನ್ವಸ್ ಶೂಸ್ ಓಕೆ. ಅಪ್ಪ
ಆಮ ಈ ಫೋಟೋದಲ್ಲಿ ನೀನಿದ್ಯಾ, ಅಮ್ಮ ಇದ್ದಾರೆ, ಅಜ್ಜಿ ತಾತ ಇದ್ದಾರೆ, ದೊಡ್ಡ ಮಾವ ಇದ್ದಾರೆ, ಅತ್ತೆ ಇದ್ದಾರೆ, ಅಜ್ಜಿ ಮಾವ ಇದ್ದಾರೆ, ಎಲ್ರೂ ಇದ್ದಾರೆ. ಏನೀಗ? ಅದೇ ಎಲ್ರೂ ಇದ್ದಾರೆ. ನಾನ್ ಯಾಕಿಲ್ಲ ಇದ್ರಲ್ಲಿ? ನನ್ನ ಬಿಟ್ಟು ನೀವೆಲ್ಲ ಎಲ್ಲಿಗೆ ಹೋಗಿದ್ರಿ? ಓ, ಸ್ಕೂಲಿಗೆ ಹೋಗಿದ್ದೆ, ಕರೆಕ್ಟಾ? ಕರೆಕ್ಟ್. ನೀನವತ್ತು ಸ್ಕೂಲ್ಗೆ ಹೋಗಿದ್ದೆ. ಇವರು ಸ್ನಾನ ಮಾಡಿ ರೆಡಿಯಾಗಿರ್ತಾರೆ. ಶಾಂತಮ್ಮ ಕಾಫಿ ಕೊಟ್ಟಿರ್ತಾರೆ. ಅಯ್ಯಯ್ಯೋ, ಮಾವಿನಕಾಯಿ ಚಟ್ನಿ ಮಾಡು ಅಂತ ಹೇಳೋದೇ ಮರ್ತ್ಬಿಟ್ಟೆ. ಅತ್ತೆಗೆ ಅದು ತುಂಬಾ ಇಷ್ಟ. ನಾನು ನನ್ನ ಮರೆವು ಈ ಟೈಮ್ ನಿಲ್ಲಲ್ಲ ಅನ್ನೋ ಹಾಗೆ ಓಡ್ತಿದೆ. ಇವತ್ತು ಅದು ಏನೇನು ಮಾಡ್ತೀನೋ ಹೇಗೆ ಮಾಡ್ತೀನೋ ನನ್ನ ತಲೆನೇ ಓಡ್ತಿಲ್ಲಪ್ಪ. ಅಮ್ಮ ಬಂದು ಹೆಚ್ಚಿಸಲಿ ನಾನು ಸರ್ಪ್ರೈಸ್ ಕೊಡ್ಬೇಕು ಅನ್ಕೋತೀನಿ. ಅವಳು ನೀನು ಸರ್ಪ್ರೈಸ್ ಕೊಡ್ತಾಳೆ. ಬಾ ಬಾ ಬಾ. ಸಾನ್ವಿ ರೆಡಿ ಆದ್ಲೋ ಇಲ್ವೋ? ಇವ್ರು ಎದ್ದಿದ್ರೆ ಅವಳು ಜೊತೆಗೆ ಪಪ್ಪ ಪಪ್ಪ ಅಂತ ರೆಡಿಯಾಗಿ ಕೂತಿರ್ತಾಳೆ. ಅಪ್ಪ ಮಗಳು ಥೇಟ್ ನಂತರನೇ. ಬೇಗ ಬೇಗ ಮಾಡಿ. ಅಲ್ಲಿ ನೋಡಿ ಎಕ್ಸಸ್ ಎಲ್ಲ ತೆಗೆದು ಹೇಗೆ ನೀಟ್ ಮಾಡಿದ್ದೀನಲ್ಲ, ಅದೇ ರೀತಿ ಎಲ್ಲ ಕಡೆ ಆಗಬೇಕು. ಅಪ್ಪ ಏನ್ ಮಾಡ್ತಿದ್ದೀರಾ ನೀವು? ಬನ್ನಿ ಈ ಕಡೆ, ಬಿಡಿ ಅದನ್ನ. ಬನ್ನಿ ಬನ್ನಿ ಅಪ್ಪ ಈ ಕಡೆ. ಯಾಕೆ ಬಿಡಬೇಕು? ಇವತ್ತು ನನ್ನ ಮಗಳು ಆನಿವರ್ಸರಿ, ಎಲ್ಲ ಸೂಪರ್ ಆಗಿರಬೇಕು. ಹೇಗಿದೆ? ನೀವ್ ಏನೇ ಮಾಡಿದ್ರು ಸೂಪರ್ ಆಗೇ ಇರತ್ತಪ್ಪ. ಡೆಕೋರೇಷನ್ ಇರ್ಲಿ, ಸೆಲೆಕ್ಷನ್ ಇರ್ಲಿ, ನನ್ ಗಂಡನು ನೀವೇ ಅಲ್ವಾ ಸೆಲೆಕ್ಟ್ ಮಾಡಿತ್ತು. ಕೆಲವೊಂದ್ ಸಾರಿ ಬುದ್ಧಿನೂ ರಜಾ ಹಾಕುತ್ತೆ ಅಂತ ಗೊತ್ತಿಲ್ವಾ? ಬಹುಶಃ ನಿನ್ನ ಬುದ್ಧಿ ರಜಾ ಹಾಕತ್ತೆ, ಆದ್ರೆ ಅಪ್ಪನ ಆಯ್ಕೆ ಯಾವತ್ತೂ ತಪ್ಪಾಗೋದಿಲ್ಲ. ನನ್ ಗಂಡನ್ ತರ ಯಾರೂ ಇಲ್ಲ. ರೀ, ಆಶೀರ್ವಾದ ಮಾಡಿ. ಇದೆಲ್ಲ ಇವಳಿಗೆ ಅತಿ ಅನ್ನಿಸ್ತಿಲ್ವಾ? ಅಷ್ಟು ಬೆಳಗ್ಗೆನೆ ಎದ್ದು ದೇವಸ್ಥಾನಕ್ಕೆ ಹೋಗ್ತಾಳೆ, ಇಲ್ಲಿ ಬಂದು ಇವನ್ ಕಾಲಿಗೆ ನಮಸ್ಕಾರ ಮಾಡ್ತಿದ್ದಾಳೆ. ಚಪ್ಲಿನೆಲ್ಲ ತಲೆ ಮೇಲೆ ಇಟ್ಕೊಂಡಿದೀವಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಅಮ್ಮ ಒಂದ್ ನಿಮಿಷ ಬಾಯ್ ಕಡೆ ಬಾ. ಆಶೀರ್ವಾದ ಮಾಡಿ. ರತ್ನದಂತ ಮಗಳಿಗೆ ಚಿನ್ನದಂತ ಗಂಡ. ಒಳ್ಳೇದಾಗ್ಲಿ. ಇಲ್ಲ ಆಯ್ತೇನೆ? ಬಂದೆ. ನಡಿ ಬೇಗ, ಅವ್ರು ಬಂದ್ಬಿಟ್ಟಿದ್ದಾರೆ, ಹೋಗ್ಬೇಕು. ಅದ್ ಹಾಗಲ್ಲ ರೀ, ನಿಮ್ ಶರ್ಟ್ ಕಲರ್ಗೆ ಮ್ಯಾಚ್ ಆಗೋಂತ ಸೀರೆ ಉಟ್ಕೋಬೇಕು ಅನ್ಕೊಂಡ್ ಹುಡುಕ್ದೆ ಸಿಗ್ಲೇ ಇಲ್ಲ. ಅದಕ್ಕೆ ಲೇಟ್ ಆಗಿ ಹೋಯ್ತು. ಅಂದ್ಹಾಗೆ ಈ ಸೀರೆಗೆ ಈ ವಾಲೆ ಮ್ಯಾಚ್ ಆಗ್ತಾ ಇದ್ಯಾ? ಮ್ಯಾಚಿಂಗ್ ಹಾಕೊಂಡು ನೀನೇನು ವಿಶ್ವ ಸುಂದರಿ ಆಗೋಳಿದ್ಯಾ? ವಯಸ್ಸಾಗಿದೆ, ವಯಸ್ಸಿಗೆ ತಕ್ಕಂಗ್ ನಡ್ಕೋಬೇಕು. ಹೋಗೋ ಜಾಗಕ್ಕೂ ಸರಿಯಾಗಿರ್ಬೇಕು. ನಿನ್ನ ಹತ್ರ ಮಾತಾಡಿ ಗೆಲ್ಲಕ್ಕಾಗತ್ತಾ? ನಡಿ.